ಹೆಸರಿನಲ್ಲಿ ಬಾಂಗ್ಲಾದೇಶಿ ವಲಸಿಗರ ವಿರುದ್ಧ ಪೊಲೀಸರ ಭರ್ಜರಿ ಶೋಧ. ವೈಟ್ಫೀಲ್ಡ್ ವಿಭಾಗದಲ್ಲಿ 1300ಕ್ಕೂ ಹೆಚ್ಚು ಜನರ ಪರಿಶೀಲನೆ. 10ಕ್ಕೂ ಹೆಚ್ಚು ಕಡೆ ಶೆಡ್ಗಳ ಮೇಲೆ ಪೊಲೀಸರ ದಾಳಿ. ಬಾಂಗ್ಲಾ ವಲಸಿಗರಿಗೆ ಆಶ್ರಯ ನೀಡಿದವರಿಗೂ ಈಗ ಸಂಕಷ್ಟ. ಬೆಂಗಳೂರು ನಗರದಲ್ಲಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ವಿರುದ್ಧ ಪೊಲೀಸರ ಆಪರೇಷನ್ ಮುಕ್ತ ಮುಂದುವರೆದಿದೆ. ವೈಟ್ಫೀಲ್ಡ್ ವಿಭಾಗದಲ್ಲಿ ನಡೆದ ವಿಶೇಷ ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ 1300 ಜನರ ಪರಿಶೀಲನೆ ನಡೆಸಲಾಗಿದೆ. 10ಕ್ಕೂ ಹೆಚ್ಚು ಕಡೆ ವಲಸಿಗರು ವಾಸಿಸುತ್ತಿದ್ದ ಶೆಡ್ಗಳ ಮೇಲೆ ಪೊಲೀಸರು ದಾಳಿ ನಡೆಸಿ ಅಲ್ಲಿದ್ದವರ ದಾಖಲೆಗಳು ಮತ್ತು ಪೂರ್ವಪರಗಳನ್ನು ಪರಿಶೀಲಿಸುತ್ತಿದ್ದಾರೆ. ಕಾರ್ಯಾಚರಣೆ ವೇಳೆ ಅನುಮಾನಾಸ್ಪದ ವ್ಯಕ್ತಿಗಳನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೆ ನಡೆಸಲಾಗುತ್ತಿದೆ. ಆದರೆ ಪೊಲೀಸರ ಈ ಕಾರ್ಯಾಚರಣೆ ಕೇವಲ ಅಕ್ರಮ ವಲಸಿಗರಿಗಷ್ಟೇ ಸೀಮಿತವಾಗಿಲ್ಲ. ಅವರಿಗೆ ಆಶ್ರಯ ನೀಡಿದವರ ಮೇಲೂ ಈಗ ಪೊಲೀಸರ ಕಣ್ಣು ಬಿದ್ದಿದೆ. ವಲಸಿಗರ ಪೂರ್ವಪರವನ್ನು ತಿಳಿಯದೆ ಅವರಿಗೆ ಶೆಡ್ ಹಾಕಿ ವಾಸಿಸಲು ಅವಕಾಶ ನೀಡಿದ ಜಾಗದ ಮಾಲೀಕರು ಹಾಗೂ ಮೇಲ್ವಿಚಾರಣೆ ಮಾಡುವ ವ್ಯಕ್ತಿಗಳ ವಿರುದ್ಧವೂ ಪ್ರಕರಣ ದಾಖಲಿಸಲು ಪೊಲೀಸರು ಮುಂದಾಗಿದ್ದಾರೆ. ಇಲ್ಲಿ ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ, ವಲಸಿಗರ ಮೇಲ್ವಿಚಾರಣೆ ಮಾಡುವ ಟೀಕೆದಾರ್ಗಳು ಒಂದು ಶೆಡ್ಗೆ ತಿಂಗಳಿಗೆ ಸುಮಾರು 2,000 ರೂಪಾಯಿ ವಸೂಲಿ ಮಾಡುತ್ತಿದ್ದರು ಎಂಬ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ. ಇಷ್ಟೇ ಅಲ್ಲ, ಕೆಲ ಟೀಕೆದಾರ್ಗಳು ಅಧಿಕಾರಿಗಳ ಹೆಸರನ್ನು ಬಳಸಿಕೊಂಡು ಶೆಡ್ ನೀಡುವುದಾಗಿ ಹೆಚ್ಚುವರಿಯಾಗಿ ಹಣ ಪಡೆಯುತ್ತಿದ್ದರು ಎಂಬ ಆರೋಪವೂ ಕೇಳಿಬಂದಿದೆ. ಜಾಗದ ಮಾಲೀಕರಿಗೆ ತಿಂಗಳ ಬಾಡಿಗೆಯನ್ನು ಪಾವತಿಸಿ ಉಳಿದ ಹಣವನ್ನು ತಮ್ಮ ಜೇಬಿಗೆ ಹಾಕಿಕೊಳ್ಳುತ್ತಿದ್ದ ಟೀಕೆದಾರ್ಗಳನ್ನು ಇಡೀ ಪ್ರದೇಶದ ವಲಸಿಗರ ಶೆಡ್ಗಳ ಮೇಲ್ವಿಚಾರಣೆ ಮಾಡುತ್ತಿದ್ದರು ಎನ್ನಲಾಗಿದೆ. ಅಂದರೆ ಅಕ್ರಮ ವಲಸಿಗರಿಗೆ ಆಶ್ರಯ, ಅದಕ್ಕಾಗಿ ಹಣ ವಸೂಲಿ, ಅಧಿಕಾರಿಗಳ ಹೆಸರಿನಲ್ಲಿ ಹೆಚ್ಚುವರಿ ಹಣ. ಈಗ ಈ ಇಡೀ ಜಾಲದ ಮೇಲೆ ಪೊಲೀಸರ ಕಣ್ಣು ಬಿದ್ದಿದೆ. ಹೀಗಾಗಿ ಅಕ್ರಮ ವಲಸಿಗರಿಗೆ ಆಶ್ರಯ ನೀಡಿದ ಜಾಗದ ಮಾಲೀಕರು ಮಾತ್ರವಲ್ಲದೆ ವಲಸಿಗರ ಶೆಡ್ ನಿರ್ವಹಣೆ ಮತ್ತು ಮೇಲ್ವಿಚಾರಣೆ ಮಾಡುತ್ತಿದ್ದ ಟೀಕೆದಾರ್ ಮೇಲೂ ಪ್ರಕರಣದ ದಾಖಲಿಸಿ ಕಠಿಣ ಎಚ್ಚರಿಕೆ ನೀಡಲು ಪೊಲೀಸರು ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ಆಪರೇಷನ್ ಮುಕ್ತ ಮೂಲಕ ಬಾಂಗ್ಲಾದೇಶಿ ವಲಸಿಗರ ಶೋಧ ಮಾತ್ರವಲ್ಲ, ಅವರಿಗೆ ಆಶ್ರಯ ನೀಡಿ ಹಣ ವಸೂಲಿ ಮಾಡುತ್ತಿದ್ದ ಇಡೀ ಜಾಲದ ವಿರುದ್ಧವೂ ಬೆಂಗಳೂರು ಪೊಲೀಸರು ಬಿಗಿ ಕ್ರಮಕ್ಕೆ ಮುಂದಾಗಿದ್ದಾರೆ.